ವಿಚಾರನೇ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತು ನಾನು ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ನ ಕೂಡ ಕೊಟ್ಬಿಡ್ತೀನಿ ಸ್ನೇಹಿತರೆ. ಒಂದು ಬಲೂನನ್ನು ತೊಗೊಂಡು ನಾವು ದೊಡ್ಡದಾಗಿ ಊದಿ ಅದನ್ನು ವಾಪಸ್ ಗಾಳಿ ಬಿಟ್ಟಾಗ ಅದು ಮತ್ತೆ ಅದು ನಾರ್ಮಲ್ ಶೇಪ್ಗೆ ಬರಲ್ಲ ಅಂತ ಯಾರಾದರೂ ಯೋಚನೆ ಮಾಡ್ತಿದ್ದೀರಾ? ಯಾರಿಗಾದ್ರೂ ಗೊತ್ತಿದೆಯಾ? ಸೊ ಗೊತ್ತಿರ್ಬೋದು ಅನಿಸುತ್ತೆ. ಗೊತ್ತಿಲ್ಲದೆ ಇದ್ದರೆ ಇದು ನಾನು ಹೇಳ್ತಾ ಇರೋ ಟಿಪ್ಗೆ ತುಂಬ ಅನುಕೂಲ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ, ನಾವು ಅದಕ್ಕೆ ಗಾಳಿನ ತುಂಬಿಸಿ ಅದು ಊದಿದಾಗ ದೊಡ್ಡದಾಗಿ ಮತ್ತೆ ಅದು ಗಾಳಿ ಹೋದ್ಮೇಲೆ ಅದ್ರದ್ದು ಶೇಪ್ ಚೇಂಜ್ ಆಗುತ್ತೆ. ಆದರೆ ಕೆಲವ್ರು ಏನಾಗುತ್ತೆ, ಸಡನ್ನಾಗಿ 1 ಮಂತ್ ಮುಂಚೆ ಇದ್ದಂಗೆ ಇರಲ್ಲ, ಸಡನ್ನಾಗಿ ಹೆವಿ ದಪ್ಪ ಆಗಿಬಿಡ್ತಾರೆ. ಇತ್ತೀಚೆಗೆ ನನ್ನ ಸ್ನೇಹಿತರನ್ನ ಭೇಟಿ ಮಾಡಿದಾಗ 1 ಮಂತ್ ಮುಂಚೆ ನಾನು ನೋಡಿದಾಗ ನಾರ್ಮಲಾಗೇ ಇದ್ದರು, ಆಮೇಲೆ 1 ಮಂತ್ ಬಿಟ್ಟು ನೋಡ್ತೀನಿ ಹೆವಿ ದಪ್ಪ ಆಗಿಬಿಟ್ಟಿದ್ದಾರೆ. ಸೊ ನಾನು ಕೇಳಿದೆ, ಇದೇನು ಇದ್ದಕ್ಕಿದ್ದಂಗೆ ಇಷ್ಟೊಂದು ದಪ್ಪ ಆಗಿದ್ದೀರಾ ಅಂತ. ಅದಕ್ಕೆ ಏನೋ ಗೊತ್ತಿಲ್ಲಪ್ಪ, ತುಂಬ ಡಯಟ್ ಮಾಡ್ತೀನಿ, ವಾಕಿಂಗ್ ಮಾಡ್ತೀನಿ, ಜಾಗ್ ಮಾಡ್ತೀನಿ, ಫುಡ್ಡಲ್ಲೂ ಒಂದಷ್ಟು ಫುಡ್ಗಳನ್ನ ತೊಗೊಳ್ಳಲ್ಲ, ಆದರೂ ಕೂಡ ಸಡನ್ನಾಗಿ ದಪ್ಪ ಆಗಿದ್ದೀನಿ ಅಂತ ಹೇಳಿದ್ರಿ. ಸೊ ಅದು ಯಾಕೆ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರೋ ಸ್ನೇಹಿತರೆ? ಇಲ್ಲ ತಾನೆ? ಅದು ಯಾಕೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇವತ್ತು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ತಿಳ್ಕೊಂಡ್ರೆ ಮಾತ್ರ ನಿಮಗೆ ನಾನು ಹೇಳ್ತಿರೋ ಟಿಪ್ಪಿನ ಬಗ್ಗೆ ಅರ್ಥ ಆಗುತ್ತೆ. ದಪ್ಪ ಆಗ್ತಿದೆಯಾ ನಿಮ್ಮ ಬಾಡಿ? ಸೊ ನಾಟ್ ಎ ಪ್ರಾಬ್ಲಮ್, ಅದೇನು ತಪ್ಪಲ್ಲ ಸ್ನೇಹಿತರೆ. ಅಥವಾ ನೀವು ಫುಡ್ಡನ್ನು ಕೆಲಸದ ಒತ್ತಡದಲ್ಲಿ ಜಾಸ್ತಿ ಕೆಲಸದ ಒತ್ತಡ ಇದೆ, ಆಗ ಫುಡ್ಡನ್ನು ತೊಗೊಳೋದಕ್ಕಾಗಿರಲ್ಲ, ಅಂಥ ಟೈಮಲ್ಲಿ ನೀವು ಸಣ್ಣ ಆಗಿದ್ದೀರಾ, ಸೊ ಅದು ಕೂಡ ತೊಂದರೆ ಇಲ್ಲ. ನೀವು ಫುಡ್ಡನ್ನು ತೊಗೊಂಡು ಚೆನ್ನಾಗಿ ನಾನ್ ವೆಜ್ಜು ಅಥವಾ ಈ ಪನ್ನೀರು ಈ ಥರ ಹೆಚ್ಚೆಚ್ಚು ಪ್ರೋಟೀನ್ ಇರೋ ಆಹಾರನ ತಿಂದು ದಪ್ಪ ಆದರೆ ನಿಮ್ಮ ಬಾಡಿ, ಅದು ತಪ್ಪಲ್ಲ. ಅಥವಾ ನೀವು ಫುಡ್ಡನ್ನು ತೊಗೊಳಕ್ಕಾಗದೆ ಹೆವಿ ಟೆನ್ಷನ್ಸಿಂದ ಕೆಲಸ ಮಾಡಿ ಕೆಲಸದ ಬ್ಯುಸಿ ಫುಡ್ಡನ್ನು ಸರಿಯಾಗಿ ತೊಗೊಳಕ್ಕಾಗದೆ ನೀವು ಸಣ್ಣ ಆದರೆ ಅದು ಕೂಡ ತಪ್ಪಲ್ಲ. ನೀವು ಫುಡ್ಡನ್ನು ತಗೊಳ್ತಾ ಇಲ್ಲ ಆದರೂ ಕೂಡ ನಿಮ್ಮ ಬಾಡಿ ದಪ್ಪ ಆಗ್ತಿದೆಯಾ? ಖಂಡಿತವಾಗ್ಲೂ ಅದು ಪ್ರಾಬ್ಲಮ್ ಇದೆ ಅಂತ ಅರ್ಥ. ನೀವು ಫುಡ್ಡನ್ನು ತಗೊಳ್ತಿದ್ದೀರಾ ಆದರೂ ಕೂಡ ನಿಮ್ಮ ಬಾಡಿ ಸಣ್ಣ ಆಗ್ತಿದೆಯಾ? ಖಂಡಿತವಾಗ್ಲೂ ಅದು ಕೂಡ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಅಂದರೆ ನಿಮ್ಮ ಬಾಡಿಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಸೊ ಇದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ.